ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಅವ್ರನ್ನ ಮಾತಾಡಿಸ್ತಾ ಸರ್, ಭಾಳ ಫೈಟ್ ಮಾಡಿ ಟಿಕೆಟ್ ಅನ್ನು ಪಡೆದಿದ್ದೀರಾ. ಸೊ ಈಗ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ ಸರ್? ಈ ರಾಂಗ್ ಪರ್ಸೆಪ್ಷನ್ಗಳನ್ನು ಡೆವಲಪ್ ಹೇಗೆ ಮಾಡ್ತೀರಿ ತಾವುಗಳು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಭಾಳ ಫೈಟ್ ಮಾಡಿ ನೀವು ಟಿಕೆಟನ್ನು ಪಡೆದಿದ್ದೀರಾ ಅಂತ. ಇಟ್ಸ್ ರಾಂಗ್. ಪಕ್ಷದ ಆಂತರಿಕ ಚೌಕಟ್ಟಿನೊಳಗೆ ಅನೇಕ ಅಭ್ಯರ್ಥಿಗಳ ಬಗ್ಗೆ ಅನೇಕ ವಿಷಯಗಳಲ್ಲಿ ಅನೇಕ ಮುಖಗಳಲ್ಲಿ ವಿಶ್ಲೇಷಣೆ ಚರ್ಚೆ ಎಲ್ಲ ಆಗಿರುತ್ತೆ. ನಮ್ಮ ಪಕ್ಷದೊಳಗೆ ಆಂತರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಲವಾಗಿದೆ ಮತ್ತು ನಂಬಿಕೆಯಿಂದ ಇದೆ. ಅಂತಿಮವಾಗಿ ಪಕ್ಷ ಅಭ್ಯರ್ಥಿ ಅಂತ ಘೋಷಿಸಿದೆ. ಇದು ಪ್ರತಿ ಪಕ್ಷದಲ್ಲೂ ಇರುತ್ತೆ. ಸಹಜವಾಗಿ ಅದರ ಚರ್ಚೆಗಳು ವಿಶ್ಲೇಷಣೆಗಳು ಯಾವ ಮುಖದಲ್ಲಿ ಇರಬೇಕು ಅನ್ನೋದು ಅವರವರ ಅಭಿಪ್ರಾಯಗಳನ್ನು ಕಾಲಕ್ಕೆ ಅವರವರು ವ್ಯಕ್ತಪಡಿಸ್ತಾ ಇರ್ತಾರೆ. ಈಗ ಅಭ್ಯರ್ಥಿ ಅಂತ ಘೋಷಿಸಿದ ಮೇಲೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ ಮತ್ತು ಜಯಗಳಿಸ್ತೇವೆ. ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಗೆದ್ದಿದ್ದಾರೆ. ಈಗ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಾ. ಸೊ ಚುನಾವಣೆ ಬಂದ ಸಂದರ್ಭದಲ್ಲಿ ಪ್ರಚಾರಕ್ಕೆ ಅವರು ಕೂಡ ಬರಬೇಕು. ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಪಕ್ಷದಿಂದ ದೂರ ಸರಿದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ತಮ್ಮ ಪರ ಪ್ರಚಾರ ಮಾಡ್ತಾರ ಹೇಗೆ ಅನ್ನೋಂಥದ್ದು? ನಾನು ಅನಂತಕುಮಾರ್ ಹೆಗಡೆ ಅವರು ನಮ್ಮ ಕ್ಷೇತ್ರದಲ್ಲಿ 6 ಬಾರಿ ಗೆದ್ದು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರೋ ಅನುಭವ ಹೊಂದಿರುವಂಥವ್ರು. ಇದು ಬಿಜೆಪಿಯ ಕ್ಷೇತ್ರ. ಇದು ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿ ವಿಚಾರಕ್ಕೆ ಸ್ಪಂದಿಸುವಂಥ ಮತದಾರರು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯನ್ನು ಹೊಂದಿರುವಂಥ ಕ್ಷೇತ್ರ ಇದು. ಹಾಗಾಗಿ ಈ ಬಾರಿಗೂ ಬಿಜೆಪಿಯ ಗೆಲುವಿಗೆ ಸಂಘಟನೆ ಶಕ್ತಿಯ ಜೊತೆಯಲ್ಲಿ ಜನಾಭಿಪ್ರಾಯವೂ ಆಗಿದೆ, ಒಳ್ಳೆಯದಿದೆ. ನಾವು ಗೆಲ್ತೇವೆ. ತಾವು ಹೆಬ್ಬಾರರ ಬಗ್ಗೆ ಒಂದು ಮಾತನ್ನು ಯಲ್ಲಾಪುರ ಕ್ಷೇತ್ರದ ನಮ್ಮ ಶಾಸಕರ ಬಗ್ಗೆ ಕೇಳಿದ್ದೀರಿ. ಹೆಬ್ಬಾರವರು ತಾಂತ್ರಿಕವಾಗಿ ಬಿಜೆಪಿಯಲ್ಲಿ ಇದ್ದಾರೆ, ಆದರೆ ವ್ಯಾವಹಾರಿಕವಾಗಿ ಬಿಜೆಪಿಯ ಯಾವ ಚಟುವಟಿಕೆಯಲ್ಲೂ ತೊಡಗಿಸ್ಕೊಳ್ತಾ ಇಲ್ಲ. ಅವರು ನಮ್ಮ ರಾಜ್ಯಸಭೆ ಚುನಾವಣೆಯಲ್ಲಿ ಮತ ಹಾಕಲಿಕ್ಕೂ ಬರಲಿಲ್ಲ, ಈಗ ಈ ಚುನಾವಣೆ ಪ್ರಕ್ರಿಯೆಯಲ್ಲೂ ತೊಡಗಿಕೊಳ್ತಾ ಇಲ್ಲ. ನಾನು ಹೆಬ್ಬಾರರಿಗೆ ಒಂದು ಸ್ಪಷ್ಟವಾಗಿ ನಿಮ್ಮ ಮೂಲಕ ನಾನು ಈಗಾಗಲೇ ಹೇಳಿದ್ದೇನೆ, ಮಾಧ್ಯಮಗಳ ಮೂಲಕ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವಂಥ ಒಂದು ಶಾಸಕನಾಗಿ ತನ್ನ ನಿಲುವಿನಲ್ಲಿ ಗೊಂದಲಗಳನ್ನು ಇಡಬಾರದು. ಅವರ ನಿಲುವಿನ ಗೊಂದಲ ಮತದಾರರ ಗೊಂದಲ ಮತ್ತು ಅದು ಈ ವ್ಯವಸ್ಥೆಯನ್ನು ಒಂದು ಅಪಹಾಸ್ಯ ಮಾಡುವಂತಹ ಒಂದು ಸ್ಥಿತಿ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಹೆಬ್ಬಾರವರು ರಾಜ್ಯದ ಸಚಿವರಾಗಿದ್ದರು, ಆಯ್ಕೆ ಆಗಿರುವಂಥವ್ರು. ಹಾಗಾಗಿ ಅವ್ರ ನಿಲುವಿನಲ್ಲಿ ಸ್ಪಷ್ಟತೆ ಇರಲಿ, ತನ್ನ ಮಾತಿನಂತೆ ನುಡಿ ಇರಲಿ, ನುಡಿಯಂತೆ ಮಾತಿರಲಿ. ಈ ರೀತಿ ಗೊಂದಲಗಳ ಸೃಷ್ಟಿ ಮಾಡೋದು ಇದು ಯಾರಿಗೂ ಒಳ್ಳೆಯದಲ್ಲ ಮತ್ತು ಇದರಿಂದ ಅವ್ರ ಭವಿಷ್ಯದಲ್ಲಿ ಭ್ರಮ ನಿರಸನಗೊಳ್ಳಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.